ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಗದ್ಗವರು ಬೆಳಗಾಂ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕು ನಾಗರ ಮುನ್ನೋಳಿ ಪಂಚಾಯತಿ ಸದಸ್ಯರನ್ನ ಭೇಟಿಯಾಗಿ ಬಂದಿದ್ದೀವಿ. ನೋಡೋಣ ಅವ್ರು ಯಾವ ರೀತಿ ಅವರು ಒಂದು ಕಿರುಪರಿಚಯ ಮಾಡಿಕೊಡ್ತಾರಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ತಮ್ಮ ಹೆಸರು ಮಹಾದೇವ್ ಈರಪ್ಪ ಚೋಗ್ಲ. ತಾವು ಯಾವ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಾ? ನಾವು ನಾಗರಮುನ್ನೋಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ. ಸರ್, ಹೇಗೆ ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ಸರ್ ವಾರ್ಡ್ ವೈಸು ಕೆಲಸ ಮಾಡ್ತಾ ಇದ್ದೀವಿ. ಹಾಂ ಸರ್. ಮತ್ತು ಇನ್ನುಳಿದು ಜನರಿಗೆ ಬೇಕಾದಂಥ ಮನೆಗಳಲ್ಲಿ ಮತ್ತು ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅವು ಎಲ್ಲ ಒಂದು ಕೆಲಸ ಮಾಡೋದ್ರಲ್ಲಿ, ಒಂದು ಜನಸೇವೆ ಮಾಡೋದ್ರಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಇವು ಮನೆಗಳು ಬಂದವು. ಜೋರಾಗಿ ಹೇಳಿ ಸರ್. ಮನೆ ಮಂಜೂರು ಮಾಡಿಸ್ಕೊಟ್ಟೆವು, ಬಡವರಿಗೆ ಮನೆ ಕಳಿಸ್ಕೊಟ್ಟೆವು. ಅಂದ್ರೆ ಇದು ಗೆದ್ದು ಬಂದ ನಂತರ 3.5 ವರ್ಷ ಅವಧಿಯಲ್ಲಿ ಒಂದು ರೋಡ್ ಆಗಿರ್ಬೋದು, ರಸ್ತೆ, ಗಟಾರ, ತೋಟಕ್ಕೆ ಹೋಗುವಂತ ರಸ್ತೆ ಆಗಲಿ, ಗಟರ ನಿರ್ಮಾಣ ಆಗಲಿ, ಅವಕ್ಕೆ ಗಮನ ಹೆಚ್ಚು ಒತ್ತು ಕೊಟ್ಟು ಕೆಲಸನ ಮಾಡಿಸಿದಾರೆ ಸರ್. ಅದೇ ರೀತಿ ಬಡವರಿಗೆ ಮನೆಯನ್ನು ಕೊಡ್ಸಿದ್ದಾರೆ. ತಮ್ಮ ವಾರ್ಡಲ್ಲಿ ತಮ್ಮ ಕಡೆಯಿಂದ ಬಡ ಜನತೆಗೆ ಎಷ್ಟೊಂದು ಮನೆ ಕೊಟ್ಟಿದ್ದೀರಾ ಸರ್? ಕಮ್ಮಿ ನಮ್ಮ 3 ವರ್ಷದಲ್ಲಿ ನನ್ನ ಅವಧಿಯಲ್ಲಿ. ಹಾಂ ಸರ್. ಹೆಚ್ಚು ಕಡಿಮೆ ಒಂದು 10ರಿಂದ 15 ಮನೆಗಳು, 10ರಿಂದ 15 ಮನೆ ಬಡ ಜನತೆಗೆ ಹಂಚಿದೆ ಸರ್. ಅದೇ ರೀತಿ ಇವಾಗ ಪಂಚಾಯತಿ ಶೌಚಾಲಯ ಅಂತ ಇದನ್ನ ಬಡ ಜನತೆಗೆ ಪ್ರತಿಯೊಂದು ಮನೆಗೆ ಇದನ್ನ ಪ್ರತಿಯೊಂದು ಮನೆಗೆ ಆಗ್ಬೇಕಾಗಿತ್ತು. ಕೆಲವೊಂದು ಆಗಿದವು, ಮಾಡಕ್ ಪ್ರಯತ್ನ ಮಾಡಿದ್ವು, ಇನ್ನೂ ಆಗ್ಬೇಕಾಗಿತ್ತು. ಎಲ್ಲ ಜನತೆಗೆ ತಿಳಿ ಹೇಳಿ ಒಂದು ಕೆಲವೊಂದು ಮನೆಗೆ ಮಾಡಿಕೊಡುವಂತ ಪ್ರಯತ್ನ ಮಾಡಿದಿರ. ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾದ ಕೆಲಸ ಇನ್ನೂ ಬಹಳ ಐತಿ. ಹಾ ಸರ್. ಇನ್ನೂ ಸರ್ ನಿಮ್ಗೆ 2.5 ವರ್ಷ ಅವಧಿ ಇದೆ, 1.5 ವರ್ಷ ಆ ಅವಧಿಯಲ್ಲಿ ಇನ್ನು ಏನೆಲ್ಲ ನಿಮ್ಮ ವಾರ್ಡಲ್ಲಿ ಸುಧಾರಣೆ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ? ಏನಿನ್ನೂ ಸ್ವಲ್ಪ ನಮ್ಮ ವಾರ್ಡ್ನಲ್ಲಿ ಮನೆಗಳಿಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಿ ಮನೆಗಳು ಹಂಚಬೇಕು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು. ಹಾಂ ಸರ್, ಮಾಡಬೇಕು ಅನ್ನೋ ಬಯಕೆ. ನೀರಿನ ವ್ಯವಸ್ಥೆ ಇನ್ನು ಶೌಚಾಲಯನೂ ಪ್ರತಿಯೊಂದು ಮನೆಗೆ ಮಾಡಬೇಕು ಅಂತ ಹೋರಾಟ ಇದನ್ನ ಮಾಡ್ತಾ ಇದ್ದಾರೆ. ಮನೆಗೆ ಶೌಚಾಲಯ ಮಾಡಿಕೊಳ್ಳುವಂತ ಈಗಾಗಲೇ ನಾವು ಹೇಳ್ತಾ ಇದ್ದೇವೆ. ಹಾಂ ಸರ್. ಸ್ವಲ್ಪ ಮಾಡಿಸ್ಬೇಕು. ಅವ್ರಿಗೆ ಇನ್ನೊಂದು ಸರಿ ತಿಳಿ ಹೇಳಿ ಅದನ್ನ ಕಟ್ಕೊಳ್ಳುವಂತ ಒಂದು ವ್ಯವಸ್ಥೆನ ಮಾಡಬೇಕು ಸರ್. ಇವಾಗ 3.5 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ರಿ. ಒಂದು ರೋಡ್ ಆಗಿರ್ಬೋದು, ತೋಟಕ್ಕೆ ಹೋಗುವಂತ ರೋಡ್ ಆಗಿರ್ಬೋದು, ಗಟಾರ ನಿರ್ಮಾಣ ಆಗಿರ್ಬೋದು, ಆಮೇಲೆ ಬಡವರಿಗೆ ಮನೆ ಕೊಡ್ಸೋದು, ನೀರಿನ ಸೌಕರ್ಯ, ಆಮೇಲೆ ಶೌಚಾಲಯ ಕೆಲವೊಂದು ಮಾಡ್ಕೊಟ್ಟಿದ್ರೆ ಇನ್ನು ಮಾಡಬೇಕು, ಮನೆನೂ ಕೊಡಿಸ್ಬೇಕು ಮುಂದಿನ ಅವಧಿಯಲ್ಲಿ, ಅದನ್ನು ಮಾಡ್ಬೇಕಂತ ಅನ್ಕೊಂಡ್ರೆ ಸರ್. ಅದೇ ರೀತಿ ತಮ್ಮ ವಾರ್ಡಲ್ಲಿ MLA ಅವರ MP ಅವರ ಕಡೆಯಿಂದ ಏನಾದರೂ ಒಂದು ಫಂಡ್ ತಗೊಂಡ್ಬಂದು ಅಭಿವೃದ್ಧಿ ಮಾಡಿದಿರಾ ಸರ್? ನಮ್ಮ ವಾರ್ಡ್ನಲ್ಲಿ ನಮ್ಮ MP ಅವರು ಕಡೆಯಿಂದ ಕುಡಿಯುವ ನೀರಿನ ಸಮಸ್ಯೆ, ಒಂದು ಬೋರ್ವೆಲ್, ಒಂದು 2 ಜಲಕುಂಭ ಸರ್, ಮತ್ತು ಅದರದ ವಿದ್ಯುತ್ ಸಮಸ್ಯೆ ಆಗಲಿ ಎಲ್ಲ ಸ್ವಲ್ಪ ಬಗೆಹರಿಸಿದ್ರು. MLA ಅವ್ರ ಕಡೆಯಿಂದ ಮಾಡಿಸಿದ್ದಾರೆ. MP ಅವ್ರ ಕಡೆಯಿಂದ MP ಮತ್ತು MLA ಸೇರಿ ಮಾಡಿರೋದು, ಅವ್ರ ಕಡೆಯಿಂದ ಫಂಡ್ ತಗೊಂಡ್ಬಂದು ಮಾಡಿಸಿದಾರ ಸರ್. ಅದೇ ರೀತಿ ಇನ್ನು ಮುಂದೆ ಬರೋ ದಿನಗಳಲ್ಲಿ ಮತ್ತೆ ಅವ್ರ ಕಡೆಯಿಂದ ಏನಾದ್ರು ಇನ್ನೂ ಸ್ವಲ್ಪ ನಮ್ಮ ಊರಲ್ಲಿ, ನಮ್ಮ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಐತಿ. ಅದನ್ನು ಇನ್ನೂ ಸ್ವಲ್ಪ ಮಾಡ್ಬೇಕು. ಇನ್ನೂ ಒಂದು ಕೆಲವೊಂದು ನಮ್ಮ ತೋಟ, ಚೌಲ ತೋಟ, ಹೊಸಗೂಡ ತೋಟ, ಅಂದ್ರೆ ನಿಮ್ಮ ಪಂಚಾಯತಿಯಿಂದ ಸ್ವಲ್ಪ ಅದು ಹೊರಗಡೆ ಇರೋದಕ್ಕೆ ನಮ್ಮದು ವಾರ್ಡು ಒಂದೇ ವಾರ್ಡು. ಹೆಚ್ಚು ಕಡಿಮೆ ಊರದಿಂದ ಈ ಕಡೆ 1.5 ಕಿಲೋಮೀಟರ್, ಈ ಕಡೆ 1.5 ಕಿಲೋಮೀಟರ್ ವಾರ್ಡ್ ಇರೋದ್ರಿಂದ ಸ್ವಲ್ಪ ತೋಟದಾಗ ಮನೆಗಳು ನೀರಿನ ಸಮಸ್ಯೆ ಭಾಳ ಇರೋದ್ರಿಂದ ಹೆಚ್ಚು ಕಡಿಮೆ ಕುಡಿಯುವ ನೀರಿನ ಸಮಸ್ಯೆ ಭಾಳ. ಸರ್, ತಾವು ಯಾವ ಪಕ್ಷನ ಫಾಲೋ ಮಾಡ್ತಾ ಇರೋದು? ನಾವು ಈಗ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಫಾಲೋ ಮಾಡ್ತಾ. ಈ ಬಾರಿ ಫಸ್ಟ್ ಟೈಮ್ ನಿಂತು ಬಂದಿದ್ದೀರ. ಗೆದ್ದಂತ ಸಂದರ್ಭದಲ್ಲಿ ಒಟ್ಟು ಮತ ಎಷ್ಟು ಪಡ್ಕೊಂಡಿದ್ರಿ ಸರ್? ನಾನು 555 ಮತಗಳನ್ನು ಪಡೆದುಕೊಂಡು 85 ಮತಗಳ ಅಂತರದಿಂದ ವಿಜಯಶಾಲಿ ಆಗಿರುವಂಥದ್ದು. ಒಂದು 85 ಓಟು ಮತ ಅಂತರದಿಂದ ವಿಜಯಶಾಲಿಯಾಗಿ 3.5 ವರ್ಷ ಅವಧಿಯಲ್ಲಿ ಎಷ್ಟೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿ ಸೇವೆ ಸಲ್ಲಿಸ್ತಾ ಬಂದ್ರಿ ಸರ್. ಅದೇ ರೀತಿ ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ತಮ್ಮದು ವೈಯಕ್ತಿಕ ವೃತ್ತಿ ಏನಾಗಿರುವಂಥದ್ದು ಸರ್? ನಾವು ವೈಯಕ್ತಿಕ ವೃತ್ತಿ ಅಂತೂ ಜಮೀನು ಐತೆ. ಹಾಂ ಸರ್. ಮತ್ತು ಬಿಸ್ನೆಸ್ ಮಾಡ್ತೀವಿ. ಹಾಂ ಸರ್. ಒಂದು ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯ ಮಾಡ್ಕೊಂಡಿರೋರು, ಒಂದು ಬಿಸ್ನೆಸ್ ಮಾಡ್ಕೊಂಡಿರೋರು
ರಾಜಕೀಯಕ್ಕೆ ಬರೋದಕ್ಕೆ ಏನೊಂದು ಸ್ಫೂರ್ತಿ ಸರ್? ಏನು ಜನರ ಒಂದು ಸ್ವಲ್ಪ ಬಡವರ ಬಗ್ಗೆ ಕಾಳಜಿ ವಹಿಸಿ ಬಡವರ ಕೆಲಸಗಳನ್ನು ಮಾಡಬೇಕಂತ ರಾಜಕೀಯ ಒಂದು ಜನಸೇವೆ ಮಾಡೋಣ, ಜನಸೇವೆ ಮಾಡಬೇಕಂತ ಬಯಸಿ ನಾವು ಎಲೆಕ್ಷನ್ ಅಲ್ಲೇ ಕಾಂಪೀಟ್ ಮಾಡಿ ಗೆದ್ದು ಬಂದ್ರಿ. ಫಸ್ಟ್ ಟೈಮ್ ಗೆದ್ದು ಬಂದಿದ್ದೀರ ಸರ್. ಅದೇ ರೀತಿ ಇವಾಗ ಎಷ್ಟು ವರ್ಷದ ಒಂದು ರಾಜಕೀಯ ಓಡಾಟ ಆಗ್ತಾ ಇದೆ ಅಂದ್ರೆ ಸರ್? ಈ ಮೊದಲು ಆದರೂ ನಾವು 2005ರಿಂದ ಆದ್ರೇನ ಸ್ವಲ್ಪ ನಮ್ಮ ಲೀಡರ್ ಇರ್ತಾರಲ್ಲ, ಬೆನ್ನ ಹತ್ತಿ ಅವ್ರು ಹೇಳಿದಾಗ ನಾವು ಕೆಲಸ ಒಂದು ಅವ್ರಿಗೆ ಹೇಳಿ ಕೆಲಸವನ್ನು ಮಾಡಿಸ್ತಾ ನಂತರ 2010ರಲ್ಲಿ ನಮ್ಮ ಪಂಚಾಯತಿ ಅದರಲ್ಲಿ ಒಂದು ಪಂಚಾಯತಿ ಎಲೆಕ್ಷನ್ ಅಲ್ಲಿ ಕಾಂಪೀಟ್ ಮಾಡಿ ಒಂದು ಸದಸ್ಯರಾಗಿ ಆಯ್ಕೆ ಆಗಿದ್ರಿ. ಅದೇ ರೀತಿ ಇವಾಗ ರಾಜಕೀಯ ಬಿಟ್ಟು ಬೇರೆ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದೀರಾ ಸರ್? ಈ ಸಂಘ ಸಂಸ್ಥೆ ಅಂದರೆ ಒಂದು ಸಂಘ ಅಂದರೆ ನಮ್ಮ ಎಣ್ಣೆ ಬೆಳೆಗಾರ ಸಹಕಾರಿ ಸಂಘ ನಾನು ಡೈರೆಕ್ಟರ್ ಆಗಿದ್ದೀರಾ ಸರ್. ಮತ್ತೆ ಬೇರೆ ಯಾವ್ದಾದ್ರು? ಬೇರೆ ಯಾವುದರಲ್ಲಿ ಇಲ್ಲ, ಇದು ಒಂದರಲ್ಲೇ ಇವಾಗ ಪ್ರೆಸೆಂಟ್ ಆಗಿರೋದಂದ್ರೆ ಎಣ್ಣೆ ಸಹಕಾರಿ ಸಂಘದ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರ, ಅಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ರ ಸರ್. ಇವಾಗ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಬಂದ್ರಿ. ಒಂದು ಬಿಸ್ನೆಸ್ ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು, ಜನತೆ ಜೊತೆ ನಿಮ್ಗೊಂದು ಒಳ್ಳೆ ಸಂಪರ್ಕನೇ ಇರುತ್ತೆ, ಇಟ್ಕೊಂಡಿದ್ರ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಇನ್ನೂ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಐತಿ. ಅವ್ರ ಜೊತೆ ಯಾವ ರೀತಿ ಒಂದು ಸಂಪರ್ಕ ಸರ್? ಅಂದ್ರೆ ಅವರು ತಮ್ಮ ಮನೆಯವರೆಗೂ ತೋಟದವರೆಗೂ ಬಂದು ಅವರ ಒಂದು ಪ್ರಾಬ್ಲಮ್ನ ಹೇಳ್ಕೊಂಡಾಗ ತಾವು ಜವಾಬ್ದಾರಿ ತಗೊಳ್ಳೋಂಥದ್ದು, ಅಥವಾ ತಾವೇ ಅವ್ರಿಗೋಸ್ಕರ ಒಂದು ಟೈಮ್ ತೆಗೆದಿಟ್ಟು? ಇಲ್ಲ, ಅವ್ರಿಗೆ ಅವಶ್ಯಕತೆ ಬಿದ್ದಾಗ ನಮ್ಮ ಹತ್ತಿರ ಬಂದಾಗ ಅವ್ರಿಗೆ ಆಶ್ವಾಸನೆ ಕೊಟ್ಟು ಕೆಲಸವನ್ನು ನಿಮ್ಮನೆ ಮಾಡಿಸಿ ಕೊಡ್ತೀನಿ ಅಂತ ಆಶ್ವಾಸ ಕೊಟ್ಟು ಕೆಲಸವನ್ನು ಮಾಡ್ತಾ ಬಂದಿದ್ರ. ಅದೇ ಸರ್, ಅಂದ್ರೆ ಇವಾಗ ಒಬ್ಬೊಬ್ರು ಅವ್ರಿಗೋಸ್ಕರ ಅಂತ ಟೈಮಿಂಗ್ ತೆಗೆದು ಬೆಳಗ್ಗೆ ಅಥವಾ ಸಾಯಂಕಾಲ ಅಂತ ಪ್ರತಿಯೊಬ್ಬರ ಮನೆ ಅವ್ರ ವಾರ್ಡಲ್ಲಿ ನಾವು ಕೆಲವೊಂದು ದಿನಗಳಲ್ಲಿ ನಾವು ಅವ್ರನ್ನ ವಾರ್ಡ್ ಫ್ರೀ ಇದ್ದಾಗ ವಾರ್ಡ್ ಸುತ್ತಿ ಜನರ ಸಮಸ್ಯೆಯನ್ನು ಅರಿತು ಅವ್ರಿಗೆ ಏನೇನು ಅವಶ್ಯಕತೆ ಐತಿ, ಆಮೇಲೆ ವಾರ್ಡ್ ಅಲ್ಲಿ ಏನೇನು ಸುಧಾರಣೆ ಮಾಡಬೇಕು ಅದಕ್ಕೆ ಎಲ್ಲರೂ ನಮ್ಮ ಪಂಚಾಯತಿ ಸದಸ್ಯರಾಗಲಿ ನಮ್ಮ ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರೆಲ್ಲ ಕೂಡಿಕೊಂಡು ನಾವು ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ ಸರ್. ಅದೇ ರೀತಿ ತಮಗೆ ತಿಳಿದಿರೋ ಮಟ್ಟಿಗೆ ತಮ್ಮ ಊರಲ್ಲಿ ಇನ್ನು ಏನೆಲ್ಲ ಅಭಿವೃದ್ಧಿ ಆಗಬೇಕು? ನಮ್ಮಲ್ಲಿ ಆಗಬೇಕಾದದ್ದು ಹೆಚ್ಚು ಕಡಿಮೆ ಹೇಳಿ ಸರ್. ನಮ್ಮಲ್ಲಿ ಜನರಲ್ ಶೌಚಾಲಯ ನಾಗರಮೂಲ ಗ್ರಾಮದಲ್ಲಿ ಸಮೂಹ ಹೇಳಿ ಸರ್. ಸಮೂಹ ಶೌಚಾಲಯ ತರಲ್ಲ ಅವಶ್ಯಕತೆ ಐತಿ. ಇನ್ನೂ ಕುಡಿಯುವ ನೀರಿನ ಅವಶ್ಯಕತೆ. ಹಾಂ ಸರ್. ಕೆಲವೊಂದು ಓಣಿಗಳಲ್ಲಿ ಸ್ವಲ್ಪ ಕಾಂಕ್ರೀಟ್ ರೋಡ್ ಆಗಲಿ ಇನ್ನೂ ಕೆಲಸಗಳು ನಮ್ಮಲ್ಲಿ ಮಾಡಬೇಕಂತ ಅನ್ಕೊಂಡಿದ್ದಾರೆ. ಒಂದೇ ನಿಮಿಷ ಸರ್.